ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆಯ ವಶದಲ್ಲಿರುವ ಭಾಗಮಂಡಲ ತಲಕಾವೇರಿ ದೇವಸ್ಥಾನ ಮತ್ತು ಅಂಜನಗೇರಿ ಬೆಟ್ಟಗೇರಿ ಗ್ರಾಮದ ಬೆಳ್ಳಾರಿಕಂಬ ದೇವಾಲಯಕ್ಕೆ ಸೇರಿರುವ ಒತ್ತುವರಿಯಾಗಿರುವ ಜಾಗವನ್ನು ಆಯಾ ಒತ್ತುವರಿದಾರರು ಸ್ವಯಂ ಇಚ್ಛೆಯಿಂದ ತೆರವುಗೊಳಿಸಬೇಕೆಂದು ಕೊಡಗು ಏಕೀಕರಣ ರಂಗ ಮನವಿ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಏಕೀಕರಣ ರಂಗದ ಪ್ರಮುಖರಾದ ಮಂದಪಂಡ ಕೆ. ಅಪ್ಪಚ್ಚು ಅವರು ಮಾತನಾಡಿ, ಈ ಎರಡು ದೇವಸ್ಥಾನಗಳ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಸಮುದಾಯಗಳ ಸಮಾಜಕ್ಕೆ ಸಂಘಟನೆಯ ಮೂಲಕ ಪತ್ರವನ್ನು ಬರೆದು ಒತ್ತುವರಿದಾರರ ಮನವೊಲಿಸಿ ದೇವಸ್ಥಾನದ ಜಾಗವನ್ನು ತೆರವು ಮಾಡುವಂತೆ ಕೇಳಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಂಘಟನೆಯ ಮನವಿಗೆ ಸ್ಪಂದಿಸಿ ಒತ್ತುವರಿದಾರರು ಒತ್ತುವರಿಯನ್ನು ತೆರವುಗೊಳಿಸಲಿ, ಇಲ್ಲವಾದಲ್ಲಿ ಸರ್ಕಾರದ ಮೂಲಕ ಒತ್ತುವರಿ ತೆರವಿನ ಪ್ರಕ್ರಿಯೆ ನಡೆಯಬೇಕೆಂದು ತಿಳಿಸಿದವರು, ಭಗಂಡೇಶ್ವರ ಮತ್ತು ತಲಕಾವೇರಿ ದೇವಾಲಯದ ಜಮೀನು ಮತ್ತು ಅಂಜನಗೇರಿ ಬೆಟ್ಟಗೇರಿ ಗ್ರಾಮದ ಬೆಳ್ಳಾರಿಕಂಬ ದೇವಾಲಯದ ದೇವರಕಾಡು ಒತ್ತುವರಿಯಾಗಿ ಕಾಫಿ ತೋಟಗಳಾಗಿ ರೆಸಾರ್ಟ್ಗಳಾಗಿ ಬದಲಾಗ್ತಾ ಇದ್ರು. ಕ್ರಮ ಕೈಗೊಳ್ಳದ ಭಗಂಡೇಶ್ವರ ತಲಕಾವೇರಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ, ಕುಶಾಲನಗರ ಪ್ರಾದೇಶಿಕ ವಲಯದ ಅರಣ್ಯಾಧಿಕಾರಿ, ದೇವಾಲಯದ ಜಾಗದಲ್ಲಿ ರೆಸಾರ್ಟ್ ನಿರ್ಮಿಸಲು ಅನುಮತಿ ನೀಡಿದ ಭಾಗಮಂಡಲ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಜಿಲ್ಲೆಯ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ಇಲಾಖೆ ವಶದಲ್ಲಿರುವ ದೇವಾಲಯಗಳ ಜಮೀನಿನ ಒತ್ತುವರಿಗೆ ತೆರವಿಗೆ ಮನವಿ ಸಲ್ಲಿಸಿತು. ಆ ಬಗ್ಗೆ ಭೂಮಾಪನ ಇಲಾಖೆಯಿಂದ ಸಮಗ್ರವಾಗಿ ಸರ್ವೆ ನಡೆಸಿ ಜಾಗ ಒತ್ತುವರಿ ಆಗಿದೆ, ಯಾರ್ಯಾರ ಜಾಗ ಇದೆ, ಇಲ್ಲಿ ಯಾರ್ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಜಾಗದ ವಿಸ್ತರಣೆ ವಿವರವಾಗಿ ಬಂದಿದೆ. ಆದರೆ ದುರದೃಷ್ಟವಶ ಆ ಕಡತವೇ ಕಾಣದಾಯಿತು. ನಮ್ಮ DC ಆಫೀಸಲ್ಲಿ ಕಡತ ಕಾಣದಾಯಿತು. ಅದರಲ್ಲಿ ಪುನಃ ಕೊಡಗು ಏಕೀಕರಣ ರಂಗ 23/1/2023 ಈ ಬಗ್ಗೆ ಏನು ಕೆಲಸ ಆಗಿಲ್ಲ, DC ಅವರಿಂದ ಆಗಿಲ್ಲ ಅಂತೇಳಿ ಉಪಲೋಕಾಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಒಂದು ದೂರು ನೀಡಿತ್ತು. ಆ ದೂರನ್ನ ಅದನ್ನು ಆಧರಿಸಿ ಪುನಃ 2ನೇ ಸಲ ಸರ್ವೆ ಮಾಡಿದರು. ಸರ್ವೆ ಮಾಡಿ ಇಲ್ಲಿ ಭಾಗಂಡೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ 150 ಎಕರೆ 158.27 ಎಕರೆ ಜಾಗ ಬೇರೆ ಬೇರೆಯವರ ಹೆಸರಿನಲ್ಲಿದೆ, ಬೇರೆ ಬೇರೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದರ ಫುಲ್ ಲಿಸ್ಟು ಬಂದಿತ್ತು, ಅದರಲ್ಲಿ ಬಂದಿತ್ತು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ಬೇರೆ ತುಂಬ ಜನರಿದ್ದಾರೆ, ಅವರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಜಾಗ ಕೊಡಬೇಕು ನೋಟಿಸ್ ಅಂತ ಮಾಡಿದ್ದವ್ರಿಗೆ ಏನೋ ಒಂದು ಕಾರಣಕ್ಕಾಗಿ ಪುನಃ ಅದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ನಿಲ್ಲಿಸಿದೆ. ಅಂದರೆ ಕೆಲಸ ಸರಿಯಾಗಿ ಆಗಲಿಲ್ಲವೋ, ಕೆಲಸ ಪೂರ್ಣಗೊಳಿಸಲು ಇರೋ ಗೊತ್ತಿಲ್ಲ, ಪುನಃ ಅದಕ್ಕೆ ಸ್ಥಗಿತವಾಯಿತು. ಇದನ್ನು ನಾವು ಮನಗೊಂಡು ಇದನ್ನು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಈಗ ಈ ಯಾರಾದರೂ ಸೇರಿದ್ದಾರೆ ಅಂದರೆ ಸುಮಾರು ಜನ ಅರ್ಚಕ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆಮೇಲೆ ನಿತ್ಯಬಂಧ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆಮೇಲೆ ಬೇರೆ ಬಂಟರ ಕುಟುಂಬದವರು ಕೆಲವು ಮಾಡಿದ್ದಾರೆ. ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದು ಸರ್ಕಾರದ ಇಲ್ಲಿ ಹೋಗುತ್ತಿದ್ದ ಕಂಡ ಜನರು ಸ್ವಯಂ ಪ್ರೇರಿತವಾಗಿ ಅವರವರ ಸಂಘ ಸಂಸ್ಥೆಗಳು ಅವರ ಮನವೊಲಿಸಿ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಳ್ಳಲಿಕ್ಕೆ ಅಂತೇಳಿ ಅವರಿಗೆ ನಾವು ಕೊಡಬೇಕಂಗ ಆಯಾ ಬಂಟರ ಸಮಾಜಕ್ಕೆ, ಬ್ರಾಹ್ಮಣರ ಸಮಾಜಕ್ಕೆ ಮತ್ತು ಕೊಡಗು ಗೌಡ ಒಕ್ಕೂಟ ಇದರ ಒಕ್ಕೂಟಕ್ಕೆ ಅದರ ಸಮಿತಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅಂದರೆ ನೀವು ಸ್ವಪ್ರೇರಿತವಾಗಿ ನಿಮ್ಮ ಈ ಜಾಗ ಎಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅವರ ಮನವೊಲಿಸಿ ನೀವು ದೇವಸ್ಥಾನಕ್ಕೆ ಒತ್ತುವರಿ ಮಾಡಿಕೊಡಬೇಕು ಅಂತ ಮನವೊಲಿಸಬೇಕು ಅಂತೇಳಿ ಅವರಿಗೆ ಮನವಿ ಸಲ್ಲಿಸಿದ್ವಿ. ಕೊಡಗು ಏಕೀಕರಣ ರಂಗದ ಪ್ರಮುಖರಾದ ತಮ್ಮು ಪೂವಯ್ಯ ಮಾತನಾಡಿ, 1900ರಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ದೇವಾಲಯಗಳಿಗೆ ಸಂಬಂಧಪಟ್ಟ 15,000 ಎಕರೆ ಜಾಗವಿತ್ತು. ಈ ಜಾಗ ನಂತರದ ವರ್ಷಗಳಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವುದರೊಂದಿಗೆ 5,000 ಎಕರೆಗೆ ಕುಸಿಯಿತು. 1994ರಲ್ಲಿ ದೇವರ ಕಾಡುಗಳನ್ನು ರಕ್ಷಿತ ಅರಣ್ಯವೆಂದು ಪರಿಗಣಿಸಲಾಗಿದ್ದು, ಲಭ್ಯವಿರುವ ದೇವರ ಕಾಡನ್ನು ಸಂರಕ್ಷಿಸುವುದರೊಂದಿಗೆ ಒತ್ತುವರಿಯನ್ನು ತೆರವು ಮಾಡಬೇಕಾಗಿದೆ ಎಂದು ತಿಳಿಸಿದರು.